ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯಾಸಲ್ ಟೇಲ್ಸ್ ಬೈ ಚಂದನ. ನಾನಿವತ್ತು ಒಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಿದ್ದೀನಿ. ಪ್ಯಾರೆಟ್ ಗ್ರೀನ್ ಮತ್ತು ಬ್ಲೂ ಇರೋ ಸ್ಯಾರಿಗೆ ಬ್ರೈಡಲ್ ಡಿಸೈನ್ನ ಮಾಡ್ತಿದ್ದೀನಿ. ಇದೊಂದು ಕಾಂಚೀವರಂ ಸ್ಯಾರಿ. ಇದಕ್ಕೆ 6 ಸ್ಟ್ರಾಂಡ್ಸ್ ಥ್ರೆಡ್ ತೊಗೊಳ್ಳಿ. ನಾಟ್ ಹಾಕಿರೋ ಥ್ರೆಡ್ ಎಂಡಲ್ಲಿ ನಾಟ್ ಹಾಕಿರಬೇಕು ಈ ಥರ. ದೆನ್ ಸ್ಯಾರಿಯಿಂದ ಹೋಗಿ ಥ್ರೆಡ್ನ ತೊಗೊಂಬನ್ನಿ. ನಾಟ್ ಹಾಕಿರೋದ್ರಿಂದ ಅಲ್ಲೇ ಲಾಕ್ ಆಗುತ್ತೆ. ದೆನ್ ಒಂದು ಲಾಕ್ ಮಾಡಿಬಿಟ್ಟು ಅದ್ರ ಪಕ್ಕ ಒಂದು ಲಾಕ್ ಮಾಡಿದ್ದೀವಿ ಅಲ್ವಾ, ಅದ್ರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡಿ ದೆನ್ ಇಲ್ಲಿಂದ ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡಬೇಕು. ನೀಡಲ್ ಮೇಲೆ ದಾರ ತೊಗೊಂಡು ಸ್ಯಾರಿಯಿಂದ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ, ಟೋಟಲ್ 4 ಟೈಮ್ಸ್ ಡಬಲ್ ಕ್ರೋಶನ ಮಾಡಬೇಕು. ಅದ್ರ ಪಕ್ಕದಲ್ಲೇ ಸೆಕೆಂಡ್ ಡಬಲ್ ಕ್ರೋಶನ ಮಾಡಬೇಕು. ಡಬಲ್ ಕ್ರೋಶ ಇನ್ ದ ಸೆನ್ಸ್ ಸಿಂಪಲ್, ನೀಡಲ್ ಮೇಲೆ ದಾರ ತೊಗೊಳ್ಳಿ, ಡಬಲ್ ಕ್ರೋಶ ಮಾಡಿದ್ದೀವಿ ಅಲ್ವಾ, ಅದ್ರ ಪಕ್ಕದಲ್ಲೇ ಹೋಗಿ ಸ್ಯಾರಿಯಿಂದ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ, ಅಗೈನ್ 1 ಮೋರ್ ಡಬಲ್ ಕ್ರೋಶ, 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇದಾದಮೇಲೆ 3 ಚೈನ್ನ ಹಾಕಿ 1 2 3 ಚೈನ್ನ ಹಾಕಿ ನೀಡಲ್ ಮೇಲೆ ದಾರ ತೊಗೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಇನ್ನೊಂದು ಡಬಲ್ ಕ್ರೋಶನ ಮಾಡಿ, 3 ಚೈನ್ ಆದಮೇಲೆ ಅಗೇನ್ ಡಬಲ್ ಕ್ರೋಶ, ದೆನ್ ಅಗೇನ್ ಟೋಟಲ್ 4 ಡಬಲ್ ಕ್ರೋಶನ ಮಾಡಬೇಕು. 3 ಚೈನ್ ಆದಮೇಲೆ 4 ಡಬಲ್ ಕ್ರೋಶನ ಮಾಡ್ಕೊಬೇಕು. ಅದ್ರ ಪಕ್ಕನೇ ಇನ್ನೊಂದು ಡಬಲ್ ಕ್ರೋಶ ಮಾಡಿ, ಸೆಕೆಂಡ್ ಡಬಲ್ ಕ್ರೋಶ, 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಟೋಟಲ್ 4 ಡಬಲ್ ಕ್ರೋಶನ ಮಾಡಿ. ಥರ್ಡ್ ಡಬಲ್ ಕ್ರೋಶ ಮಾಡ್ತಿದ್ದೀನಿ. 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ, ದೆನ್ 4th ಡಬಲ್ ಕ್ರೋಶ. ಸ್ಟಾರ್ಟಿಂಗಲ್ಲಿ ಮಾತ್ರ 4 ಡಬಲ್ ಕ್ರೋಶ, ದೆನ್ 3 ಚೈನ್, ಅಗೈನ್ 4 ಡಬಲ್ ಕ್ರೋಶ. ದೆನ್ ನೆಕ್ಸ್ಟ್ ಹೋಗ್ತಾ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. 4 ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ 6 ಚೈನ್ನ ಹಾಕ್ಕೊಳ್ಳಿ. 2 3 4 5 6 ಡಬಲ್ ಕ್ರೋಶ ಆದಮೇಲೆ ಸ್ಯಾರಿನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಬೇಕು. ಟರ್ನ್ ಮಾಡಿಕೊಂಡು 4th ಡಬಲ್ ಕ್ರೋಶ ಮೇಲ್ಗಡೆ ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, ಆ ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿ ದೆನ್ 2 ಚೈನ್ ಹಾಕಿ ದೆನ್ ಫಸ್ಟ್ ಡಬಲ್ ಕ್ರೋಶ ಇರುತ್ತೆ ಅಲ್ವಾ, ನೆಕ್ಸ್ಟ್ ಇದರಲ್ಲಿ 3 ಚೈನ್ ಗ್ಯಾಪ್ ಆದಮೇಲೆ ಫಸ್ಟು ಡಬಲ್ ಕ್ರೋಶ ಗ್ಯಾಪ್ಗೆ ಲಾಕ್ ಮಾಡಿ. ಮೇಲ್ಗಡೆ ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, ಫಸ್ಟು ಡಬಲ್ ಕ್ರೋಶದು ಮೇಲ್ಗಡೆ ಚೈನ್ ಗ್ಯಾಪು, ಆ ಚೈನ್ ಗ್ಯಾಪ್ಗೆ ಲಾಕ್ ಮಾಡಿ ದೆನ್ ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳಿ. ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡಬೇಕು. 6 ಚೈನ್ದು ಲೂಪ್ ಇದೆ ಅಲ್ವಾ, ಆ ಲೂಪ್ ಒಳಗಡೆ ಡಬಲ್ ಕ್ರೋಶನ ಮಾಡಬೇಕು. 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ನೀಡಲ್ ಮೇಲೆ ದಾರ ತೊಗೊಳ್ಳಿ, ಲೂಪ್ ಒಳಗಡೆಯಿಂದ ಹೋಗಿ ಥ್ರೆಡ್ ತೊಗೊಂಬಂದು ಲೂಪ್ ಒಳಗಿಂದ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಟೋಟಲ್ 4 ಟೈಮ್ಸ್ ಡಬಲ್ ಕ್ರೋಶನ ಮಾಡಬೇಕು ಆ ಲೂಪಲ್ಲಿ ಸ್ಟಾರ್ಟಿಂಗು. 4 ಟೈಮ್ಸ್ ಡಬಲ್ ಕ್ರೋಶ ಆದಮೇಲೆ ಈ ಥರ 4 ಟೈಮ್ಸ್ ಡಬಲ್ ಕ್ರೋಶನ ಮಾಡಿ, 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ನೀಡಲ್ ಮೇಲೆ ದಾರ ತೊಗೊಳ್ಳಿ, ಲೂಪ್ ಒಳಗಡೆಯಿಂದ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. 4 ಡಬಲ್ ಕ್ರೋಶ ಆದಮೇಲೆ 2 ಚೈನ್, ದೆನ್ ಅಗೈನ್ 2 ಚೈನ್ ಆದಮೇಲೆ ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡಬೇಕು. 2 ಚೈನ್ ಆದಮೇಲೆ ಟೋಟಲ್ 6 ಡಬಲ್ ಕ್ರೋಶನ ಮಾಡಬೇಕು. ನೀಡಲ್ ಮೇಲೆ ದಾರ ತೊಗೊಂಡು ಲೂಪ್ ಒಳಗಡೆಯಿಂದ 6 ಚೈನ್ ಲೂಪ್ ಇದೆ ಅಲ್ವಾ, ಆ ಲೂಪ್ ಒಳಗಡೆಯಿಂದ ಥ್ರೆಡ್ ತೊಗೊಂಡು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಟೋಟಲ್ 6 ಡಬಲ್ ಕ್ರೋಶನ ಮಾಡಬೇಕು. ಸ್ಟಾರ್ಟಿಂಗ್ ಮಾಡಿದ್ದ ಇದರಲ್ಲಿ ಲೂಪಲ್ಲಿ ನಾವು ಬರೀ 4 ಡಬಲ್ ಕ್ರೋಶ ಮಾಡಿದ್ವಿ, ಅದೇ 6 ಚೈನ್ ಲೂಪಲ್ಲಿ. ಯಾಕಂದರೆ ಆಲ್ರೆಡಿ 3 ಚೈನ್ದು ಒಂದು ಬೇಸ್ ಇತ್ತು. ನಾವು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡಾಗ 2 ಚೈನ್ ಹಾಕಿ ಲಾಕ್ ಮಾಡಿದ್ವಿ ಫಸ್ಟ್ ಡಬಲ್ ಕ್ರೋಶ ಗ್ಯಾಪ್ಗೆ. ಅದು ಡಬಲ್ ಕ್ರೋಶ ಥರನೇ ಕಾಣಿಸುತ್ತೆ, ಅದೇ ಬೇಸ್ ಬರುತ್ತೆ, ಅದು 2 ಕೌಂಟ್ ಆಗುತ್ತೆ. ಸೊ ದಟ್ ನಾವು ಸ್ಟಾರ್ಟಿಂಗಲ್ಲಿ 4 ಡಬಲ್ ಕ್ರೋಶ ದೆನ್ 2 ಚೈನ್ ಹಾಕ್ತೀವಿ. ದೆನ್
ನೀಡಲ್ ಮೇಲೆ ದಾರ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಎಕ್ಸಾಕ್ಟ್ ನೋಡಿಕೊಂಡು ಲಾಕ್ ಮಾಡಿ. ಇಲ್ಲಿಂದ ಟೋಟಲ್ 7 ಡಬಲ್ ಕ್ರೋಶನ ಮಾಡಬೇಕು. ನೀಡಲ್ ಮೇಲೆ ದಾರ ತಗೊಳ್ಳಿ, ಕರೆಕ್ಟ್ ಎಕ್ಸಾಕ್ಟ್ ಪಕ್ಕದಲ್ಲೇ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಟೋಟಲ್ 7 ಡಬಲ್ ಕ್ರೋಶನ ಮಾಡಬೇಕು. ಟೋಟಲ್ 7 ಡಬಲ್ ಕ್ರೋಶನ ಮಾಡಬೇಕು. ನೀಡಲ್ ಮೇಲೆ ದಾರ ತಗೊಂಡು ಎಕ್ಸಾಕ್ಟ್ ಪಕ್ಕದಲ್ಲೇ ಹೋಗಿ ಡಬಲ್ ಕ್ರೋಶ ಮಾಡಬೇಕು. ಡಬಲ್ ಕ್ರೋಶ ಆಲ್ರೆಡಿ ಎಲ್ರಿಗೂ ಗೊತ್ತೇ ಇದೆ. ನೀಡಲ್ ಮೇಲೆ ದಾರ ತಗೊಳ್ಳಿ, ಸ್ಯಾರಿಯಿಂದ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಒಂದು ಆರ್ಚ್ ಕಂಪ್ಲೀಟ್ ಆದಮೇಲೆ ಟೋಟಲ್ 7 ಡಬಲ್ ಕ್ರೋಶನ ಮಾಡ್ತೀವಿ. ಟೋಟಲ್ 7 ಡಬಲ್ ಕ್ರೋಶನ ಮಾಡ್ಕೊಬೇಕು. 6th ಡಬಲ್ ಕ್ರೋಶ, ದೆನ್ 7th ಡಬಲ್ ಕ್ರೋಶ ಮಾಡ್ತಿರೋದು ಇವಾಗ. ಟೋಟಲ್ 7 ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕಿ, 3 ಚೈನ್, ದೆನ್ ನೀಡಲ್ ಮೇಲೆ ದಾರ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶನ ಮಾಡಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಮಾಡಿ, ಸೊ ದಟ್ ಸ್ಯಾರಿ ರಿಂಕಲ್ ಆಗದೆ ಇರೋ ಥರ ನೋಡ್ಕೊಬೋದು. ಡಬಲ್ ಕ್ರೋಶ ಮಾಡಿ, 7 ಡಬಲ್ ಕ್ರೋಶ ಆದಮೇಲೆ 3 ಚೈನ್, ದೆನ್ ನೀಡಲ್ ಮೇಲೆ ದಾರ ತಗೊಂಡು 4 ಟೈಮ್ಸ್ ಡಬಲ್ ಕ್ರೋಶನ ಮಾಡಬೇಕು. 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ, ದೆನ್ 3rd ಡಬಲ್ ಕ್ರೋಶ. ನೀಡಲ್ ಮೇಲೆ ದಾರ ತಗೊಳ್ಳಿ, ಸ್ಯಾರಿಯಿಂದ ಎಕ್ಸಾಕ್ಟ್ ಪಕ್ಕದಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ, ದೆನ್ 4th ಡಬಲ್ ಕ್ರೋಶ. ಸೇಮ್ ಅದೇ ಥರ ಮಾಡಿ. 4th ಡಬಲ್ ಕ್ರೋಶ ಆದಮೇಲೆ 6 ಚೈನ್ಸ್ನ ಹಾಕಿ 1 2 3 4 5 6 ಚೈನ್ನ ಹಾಕಿ ಡಿಸೈನ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಬೇಕು. ಟರ್ನ್ ಮಾಡಿಕೊಂಡು 4th ಡಬಲ್ ಕ್ರೋಶ ಇದೆ ಅಲ್ವಾ, ಈ ಥರ ಟರ್ನ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು 4th ಡಬಲ್ ಕ್ರೋಶ ಇದೆ ಅಲ್ವಾ, ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ ಒಂದು ಲೂಪ್ ಥರ ಫಾರ್ಮ್ ಆಗುತ್ತೆ. ಈ ಥರ ಮೇಲ್ಗಡೆ ಗ್ಯಾಪಲ್ಲಿ ಲಾಕ್ ಮಾಡಿ, ದೆನ್ 2 ಚೈನ್ನ ಹಾಕಿ ಫಸ್ಟ್ ಡಬಲ್ ಕ್ರೋಶ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ. ಇದು 2 ಡಬಲ್ ಕ್ರೋಶ ಬೇಸ್ ಸಿಗುತ್ತೆ ನಮಗೆ ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ, ಆರ್ಚ್ ಡಿಸೈನ್ನ ಕಂಟಿನ್ಯೂ ಮಾಡೋಕ್ಕೆ. ಒಂದು 3 ಚೈನ್ದು ಆಲ್ರೆಡಿ ಬೇಸ್ ಇತ್ತು, ಅದ್ರ ಮೇಲೆ 2 ಚೈನ್ ಹಾಕಿ ಲಾಕ್ ಮಾಡಿದ್ದೀವಿ ಅಲ್ವಾ, ಅದನ್ನು ಡಬಲ್ ಕ್ರೋಶ ಥರನೇ ಕೌಂಟ್ ಆಗುತ್ತೆ. ಅದಾದಮೇಲೆ 4 ಡಬಲ್ ಕ್ರೋಶನ ಮಾಡಿ. ನೀಡಲ್ ಮೇಲೆ ದಾರ ತಗೊಳ್ಳಿ, ಲೂಪ್ ಒಳಗಿಂದ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ, ಟೋಟಲ್ 4 ಟೈಮ್ಸ್ ಮಾಡಿ. 3rd ಡಬಲ್ ಕ್ರೋಶ, ದೆನ್ 4th ಡಬಲ್ ಕ್ರೋಶ. 4 ಡಬಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕಿ, ದೆನ್ ನೀಡಲ್ ಮೇಲೆ ದಾರ ತಗೊಂಡು ಲೂಪ್ ಒಳಗಿಂದ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಟೋಟಲ್ 6 ಡಬಲ್ ಕ್ರೋಶನ ಮಾಡಿ. 2nd ಡಬಲ್ ಕ್ರೋಶ, 3rd ಡಬಲ್ ಕ್ರೋಶ, 4th ಡಬಲ್ ಕ್ರೋಶ, 5th ಡಬಲ್ ಕ್ರೋಶ, ದೆನ್ 6th ಡಬಲ್ ಕ್ರೋಶ. ಟೋಟಲ್ 6 ಡಬಲ್ ಕ್ರೋಶನ ಮಾಡಬೇಕು. 2 ಚೈನ್ ಆದಮೇಲೆ 6 ಡಬಲ್ ಕ್ರೋಶನ ಹಾಕಿ, ದೆನ್ ನೀಡಲ್ ಮೇಲೆ ದಾರ ತಗೊಳ್ಳಿ, ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಈ ಥರ ಆರ್ಚ್ ಫಾರ್ಮ್ ಆಗಿರುತ್ತೆ. ದೆನ್ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಎಲ್ಲಿಗೆ ಬರುತ್ತೆ ನೋಡಿ ಆ ಆರ್ಚ್ದು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಮಾಡಿದ್ದಾದಮೇಲೆ ಇಲ್ಲಿಂದ 7 ಡಬಲ್ ಕ್ರೋಶನ ಮಾಡಬೇಕು. 2nd ಡಬಲ್ ಕ್ರೋಶ, 3rd ಡಬಲ್ ಕ್ರೋಶ. ಆರ್ಚ್ ಕಂಪ್ಲೀಟ್ ಆದಮೇಲೆ 7 ಡಬಲ್ ಕ್ರೋಶ ಮಾಡಬೇಕು.
ದೆನ್ 3 ಚೈನ್ ಆದಮೇಲೆ 4 ಡಬಲ್ ಕ್ರೋಶನ ಮಾಡಬೇಕು. 4th ಡಬಲ್ ಕ್ರೋಶ, 5th ಡಬಲ್ ಕ್ರೋಶ, 6th, 7th ಡಬಲ್ ಕ್ರೋಶ, 7 ಟೈಮ್ಸ್ ಡಬಲ್ ಕ್ರೋಶ ಆದಮೇಲೆ ಇಲ್ಲಿಂದ 3 ಚೈನ್ನ ಹಾಕ್ಕೊತೀವಿ. 3 ಚೈನ್ ಹಾಕಿ ನೀಡಲ್ ಮೇಲೆ ದಾರ ತಗೊಂಡು ಅಲ್ಲಿಂದ ಡೈರೆಕ್ಟ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಡಬಲ್ ಕ್ರೋಶನ ಮಾಡಿ. ಅದ್ರ ಪಕ್ಕನೇ 2nd ಡಬಲ್ ಕ್ರೋಶ, 2nd ಡಬಲ್ ಕ್ರೋಶ ಆದಮೇಲೆ ಎಕ್ಸಾಕ್ಟ್ ಅದ್ರ ಪಕ್ಕನೇ 3rd ಡಬಲ್ ಕ್ರೋಶನ ಮಾಡ್ತೀವಿ. ದೆನ್ ಅದ್ರ ಪಕ್ಕ 4th ಡಬಲ್ ಕ್ರೋಶ, ಇದಾದಮೇಲೆ ಇಲ್ಲಿಂದ 6 ಚೈನ್ಸ್ನ ಹಾಕ್ಕೊಂಡು ಡಿಸೈನ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊತೀವಿ. ಈ ಥರ ಆರ್ಚ್ ಫಾರ್ಮ್ ಆಗಿರುತ್ತೆ. ತುಂಬ ಈಸಿ ಇದೆ. ಬೇಕಿದ್ರೆ ಇಷ್ಟಕ್ಕೆ ಕೂಡ ನೀವು ಸ್ಟಾಪ್ ಮಾಡ್ಬೋದು. ಇದು ಒಂದು ಡಿಸೈನ್ ಥರನೇ ಕಾಣಿಸುತ್ತೆ. ಇಷ್ಟಕ್ಕೆ ಬೇಕಾದರೂ ನೀವು ಸ್ಟಾಪ್ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. 6 ಚೈನ್ ಆದಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಆರ್ಚ್ ಹಾಕಾಗಿದೆ. ಆರ್ಚ್ ಆದಮೇಲೆ ಕರೆಕ್ಟಾಗಿ ಎಕ್ಸಾಕ್ಟ್ ಡಬಲ್ ಕ್ರೋಶ ಮಾಡಬೇಕು. ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಡಬಲ್ ಕ್ರೋಶನ ಮಾಡಿ. ಆರ್ಚ್ ಆದಮೇಲೆ ಟೋಟಲ್ 7 ಡಬಲ್ ಕ್ರೋಶನ ಮಾಡಬೇಕು. ಈ ಥರ ಆರ್ಚ್ ಫಾರ್ಮ್ ಆಗುತ್ತೆ. ದೆನ್ ಎಂಡ್ ಯಾವ ಥರ ಮಾಡೋದು ಅಂದರೆ ನಂದು ಆರ್ಚ್ ಕಂಪ್ಲೀಟ್ ಆದಮೇಲೆ ಸ್ವಲ್ಪನೇ ಸ್ಪೇಸ್ ಇದೆ. ಆ ಸ್ಪೇಸಲ್ಲಿ ಎಷ್ಟಾಗುತ್ತೆ ಅಷ್ಟು ಡಬಲ್ ಕ್ರೋಶನ ಮಾಡಿದ್ದೀನಿ. ಟೋಟಲ್ ಈ ಥರ ಎಷ್ಟು ಬರುತ್ತೆ ನೋಡಿ ಅಷ್ಟಕ್ಕೆ ಲಾಕ್ ಮಾಡ್ಕೊಳ್ಳಿ, ಡಬಲ್ ಕ್ರೋಶನ ಮಾಡಿ. ದೆನ್ ಒಂದು ಚೈನ್ನ ಹಾಕಿ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಟ್ರಿಮ್ ಮಾಡಿ, ಅದನ್ನು ಒಂದು ನಾಟ್ ಹಾಕ್ಕೊಳ್ಳಿ, ಥ್ರೆಡ್ ಬಿಚ್ಚಿ ಹೋಗಬಾರ್ದು ಅಂತ. ಲಾಸ್ಟಿಗೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಬ್ಯಾಕ್ ಸೈಡ್ಗೆ ಪೇಸ್ಟ್ ಮಾಡ್ತೀವಿ. ಬಟ್ ಸದ್ಯಕ್ಕೆ ಒಂದು ನಾಟ್ನ ಹಾಕ್ಕೊಂಡಿರಿ. ಈ ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಮೀನ್ಸ್ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ನೀವು ಇಷ್ಟೇ ಡಿಸೈನ್ಗೆ ಸಾಕು ಸಿಂಪಲ್ಲಾಗಿರಲಿ ಅನ್ನೋರು ಇಷ್ಟಕ್ಕೂ ಬೇಕಾದ್ರೆ ಸ್ಟಾಪ್ ಮಾಡ್ಬೋದು. ದೆನ್ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಬ್ಲೂ ಕಲರಲ್ಲಿ ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಪಲ್ಲು ಕಲರಲ್ಲಿ ಫಸ್ಟು ಡಬಲ್ ಕ್ರೋಶ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಿಂಗಲ್ ಕ್ರೋಶ ಮಾಡಿದ್ವಿ ಅಲ್ವಾ, ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು ನಾಟ್ ಹಾಕ್ಕೊತೀವಿ. 2 or 3 ಟೈಮ್ಸ್ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡಿದ್ದಾದಮೇಲೆ ಅಲ್ಲಿಂದ ನೆಕ್ಸ್ಟು ಡಬಲ್ ಕ್ರೋಶ ಗ್ಯಾಪ್ ಇರುತ್ತೆ ಅಲ್ವಾ, ನೆಕ್ಸ್ಟು ಡಬಲ್ ಕ್ರೋಶ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಡಿ. ಒಂದು ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿಂದ ಡೈರೆಕ್ಟು ಫಸ್ಟು ಡಬಲ್ ಕ್ರೋಶ ಗ್ಯಾಪಿಗೆ ಮೀನ್ಸ್ 2 ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಆ ಚೈನ್ ಮೇಲ್ಗಡೆ ಗ್ಯಾಪ್ಗೆ ಒಂದು ಹಾಫ್ ಡಬಲ್ ಕ್ರೋಶನ ಮಾಡಬೇಕು. ಹಾಫ್ ಡಬಲ್ ಕ್ರೋಶ ಅಂದರೆ 3 ಚೈನ್ನು ಕೂಡ ಒಟ್ಟಿಗೆ ಒಂದು ಮಾಡ್ತೀವಿ ಅಷ್ಟೇ. ಇನ್ನೊಂದು ಟೈಮ್ ತೋರಿಸ್ತೀನಿ ನೋಡಿ. ನೀಡಲ್ ಮೇಲೆ ದಾರ ತೊಗೊಂಡು ಆ ಚೈನ್ಗಿಂದ ಗ್ಯಾಪಲ್ಲಿ ಥ್ರೆಡ್ ತಂದಿರ್ತೀವಿ ಅಲ್ವಾ, ತಂದಮೇಲೆ 3 ಡಬಲ್ ಕ್ರೋಶನೂ ಒಂದು ಮಾಡಬೇಕು. ಇದಾದಮೇಲೆ ಪಿಕಾಟ್ ಫಾರ್ಮ್ ಮಾಡಬೇಕು. 3 ಚೈನ್ನ ಹಾಕಿ ಆ ಹಾಫ್ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಅದನ್ನು ಲಾಕ್ ಮಾಡಿ ದೆನ್ ಅಗೈನ್ ಇನ್ನೊಂದು ಹಾಫ್ ಡಬಲ್ ಕ್ರೋಶನ ಪಿಕೋ ಪಕ್ಕದಲ್ಲೇ ಹಾಕಬೇಕು. ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 3 ಚೈನ್ಸ್ ಕೂಡ ಒಂದು ಮಾಡಬೇಕು. ಇದಾದಮೇಲೆ ನೆಕ್ಸ್ಟು ಡಬಲ್ ಕ್ರೋಶ ಮೇಲ್ಗಡೆ ಗ್ಯಾಪ್ಗೆ ಒಂದು ಹಾಫ್ ಡಬಲ್ ಕ್ರೋಶನ ಮಾಡಿ ದೆನ್ ಇದು ಕಂಪ್ಲೀಟು. ನೆಕ್ಸ್ಟ್ ಅದ್ರ ಪಕ್ಕ ಮೇಲ್ಗಡೆ ಡಬಲ್ ಕ್ರೋಶ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ನೀಡಲ್ ಮೇಲೆ ದಾರ ತೊಗೊಂಡು ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು ಚೈನ್ ಗ್ಯಾಪಲ್ಲಿ 3 ಚೈನ್ಸ್ನು ಒಂದು ಮಾಡಿ ಹಾಫ್ ಡಬಲ್ ಕ್ರೋಶ ಮಾಡಿ ದೆನ್ 3 ಚೈನ್ಸ್ ಪಿಕೋ ಫಾರ್ಮ್ ಮಾಡಬೇಕು. ಹಾಫ್ ಡಬಲ್ ಕ್ರೋಶ ಗ್ಯಾಪ್ ಇರುತ್ತೆ ಅಲ್ವಾ, ಆ ಗ್ಯಾಪಲ್ಲಿ ಹೋಗಿ ಅದನ್ನು ಲಾಕ್ ಮಾಡಿ ದೆನ್ ಅದೇ ಗ್ಯಾಪಲ್ಲಿನೇ ಇನ್ನೊಂದು ಹಾಫ್ ಡಬಲ್ ಕ್ರೋಶನ ಮಾಡಿ ನೀಡಲ್ ಮೇಲೆ ದಾರ ತಗೊಳ್ಳಿ, ಪಿಕೋ ಫಾರ್ಮ್ ಮಾಡಿರ್ತೀವಿ ಅಲ್ವಾ, ಅದೇ ಗ್ಯಾಪಲ್ಲಿ ಒಂದು ಹಾಫ್ ಡಬಲ್ ಕ್ರೋಶನ ಮಾಡಿ. ಹಾಫ್ ಡಬಲ್ ಕ್ರೋಶ ಅಂದರೆ 3 ಚೈನ್ ಏನಿರುತ್ತೆ ಆ 3 ಚೈನು ಒಂದು ಮಾಡಬೇಕು. ದೆನ್ ನೀಡಲ್ ಮೇಲೆ ದಾರ ತಗೊಂಡು ನೆಕ್ಸ್ಟು ಡಬಲ್ ಕ್ರೋಶ ಮೇಲ್ಗಡೆ ಗ್ಯಾಪ್ಗೆ ಡೈರೆಕ್ಟು ಹಾಫ್ ಡಬಲ್ ಕ್ರೋಶನ ಮಾಡಿ
ಇದಾದಮೇಲೆ ಹಾಫ್ ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟು ಪೆಟಲ್ಗೆ ನೀಡಲ್ ಮೇಲೆ ದಾರ ತಗೊಂಡು ನೆಕ್ಸ್ಟು ಪೆಟಲ್ ಮೇಲ್ಗಡೆ ಡಬಲ್ ಕ್ರೋಶ ಮೇಲ್ಗಡೆ ಹೋಗಿ ಥ್ರೆಡ್ ತೊಗೊಂಬಂದು 3 ಚೈನ್ ಕೂಡ ಒಂದು ಮಾಡಬೇಕು. ದೆನ್ 3 ಚೈನ್ಸ್ನ ಹಾಕಿ ಆ ಹಾಫ್ ಡಬಲ್ ಕ್ರೋಶ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ. ಹಾಫ್ ಡಬಲ್ ಕ್ರೋಶದು ಗ್ಯಾಪ್ ಇರುತ್ತೆ ಅಲ್ವಾ, ಬಿಟ್ವೀನ್ ದ ಹಾಫ್ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡಬೇಕು. ದೆನ್ ಸೇಮ್ ಪೀಕೋ ಮಾಡಿದ ಸ್ಪೇಸಲ್ಲೇ ಇನ್ನೊಂದು ಹಾಫ್ ಡಬಲ್ ಕ್ರೋಶನ ಮಾಡಬೇಕು. ಈ ಥರ 3 ಚೈನ್ಸ್ ಕೂಡ ಒಂದು ಮಾಡಿ ಹಾಫ್ ಆರ್ ಚೈನ್ ಇರುತ್ತೆ, ಅದರಲ್ಲಿ 3 ಹಾಫ್ ಡಬಲ್ ಕ್ರೋಶ ವಿತ್ ಪೀಕೋ ಆ್ಯಂಡ್ ಹಾಫ್ ಡಬಲ್ ಕ್ರೋಶ ಬರುತ್ತೆ, 2 ಬರೀ ಹಾಫ್ ಡಬಲ್ ಕ್ರೋಶ ಬರುತ್ತೆ. ಅದಾದಮೇಲೆ 2 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶನ ಮಾಡಬೇಕು. ಈ ಥರ 3 ಡಬಲ್ ಕ್ರೋಶ 3 ಟೈಮ್ಸ್ ಡಬಲ್ ಕ್ರೋಶನ ಮಾಡ್ಕೊಳ್ಳಿ 2 ಚೈನ್ ಗ್ಯಾಪಲ್ಲಿ. ದೆನ್ ಯಾವುದಾದ್ರೂ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿ 2 mm ಆ 3 mm ಬೀಡನ್ನ, ಒಂದು ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಒಂದು ರೌಂಡ್ ಬೀಡನ್ನ ಆ್ಯಡ್ ಮಾಡಿ ಆ ನೀಡಲಿಂದ ಬೀಡನ್ನ ಪಾಸ್ ಮಾಡಿ ಬೀಡ್ ಲಾಕ್ ಮಾಡಿ. ದೆನ್ ನೆಕ್ಸ್ಟು 3 ಡಬಲ್ ಕ್ರೋಶನ ಮಾಡಬೇಕು. ಅದೇ 2 ಚೈನ್ ಗ್ಯಾಪಲ್ಲೇ ಅಗೈನ್ 3 ಡಬಲ್ ಕ್ರೋಶನ ಮಾಡಬೇಕು. 1 2 3 ಡಬಲ್ ಕ್ರೋಶನ ಮಾಡಬೇಕು. 3 ಡಬಲ್ ಕ್ರೋಶ ಆದಮೇಲೆ ನೀಡಲ್ ಮೇಲೆ ದಾರ ತಗೊಂಡು ಫಸ್ಟು ಡಬಲ್ ಕ್ರೋಶ ಮೇಲ್ಗಡೆ ಹಾಫ್ ಡಬಲ್ ಕ್ರೋಶನ ಮಾಡಿ. ದೆನ್ ಅದೇ ಗ್ಯಾಪಲ್ಲಿನೇ ಪೀಕೋ ಮಾಡಬೇಕು. 3 ಚೈನ್ನ ಹಾಕಿ 1 2 3 ಚೈನ್ನ ಹಾಕಿ ಬಿಟ್ವೀನ್ ದಿ ಹಾಫ್ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಅದೇ ಗ್ಯಾಪಲ್ಲಿ ಒಂದು ಹಾಫ್ ಡಬಲ್ ಕ್ರೋಶನ ಮಾಡಬೇಕು. ನೀಡಲ್ ಮೇಲೆ ದಾರ ತಗೊಂಡು ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 3 ಚೈನ್ಸ್ ಕೂಡ ಒಂದು ಮಾಡಬೇಕು. ಇದನ್ನು ಹಾಫ್ ಡಬಲ್ ಕ್ರೋಶ ಅಂತಾರೆ. ದೆನ್ ನೆಕ್ಸ್ಟು ಡಬಲ್ ಕ್ರೋಶಲ್ಲಿ ಒಂದು ಹಾಫ್ ಡಬಲ್ ಕ್ರೋಶನ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಡಬಲ್ ಕ್ರೋಶ ಸ್ಪೇಸ್ ಇರುತ್ತೆ ಅಲ್ವಾ ಮೇಲ್ಗಡೆ, ಅದಕ್ಕೆ ಹಾಫ್ ಡಬಲ್ ಕ್ರೋಶ ವಿತ್ 3 ಚೈನ್ ಪೀಕೋ ಮಾಡಬೇಕು. 3 ಚೈನ್ ಆದಮೇಲೆ ಬಿಟ್ವೀನ್ ದಿ ಹಾಫ್ ಡಬಲ್ ಕ್ರೋಶ ಅದನ್ನು ಲಾಕ್ ಮಾಡಿ. ಅದಾದಮೇಲೆ ಅದೇ ಹಾಫ್ ಡಬಲ್ ಕ್ರೋಶ ಗ್ಯಾಪಲ್ಲಿ ಇನ್ನೊಂದು ಹಾಫ್ ಡಬಲ್ ಕ್ರೋಶನ ಮಾಡಿ. ಈ ಥರ ಇನ್ನೊಂದು ಹಾಫ್ ಡಬಲ್ ಕ್ರೋಶನ ಮಾಡಿ. ದೆನ್ ನೀಡಲ್ ಮೇಲೆ ದಾರ ತಗೊಂಡು ನೆಕ್ಸ್ಟು ಚೈನ್ ಡಬಲ್ ಕ್ರೋಶ ಮೇಲ್ಗಡೆ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶನ ಮಾಡಿ ಲಾಕ್ ಮಾಡಿ. ದೆನ್ ಲಾಸ್ಟು ಡಬಲ್ ಕ್ರೋಶ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶನ ಮಾಡಿ. ದೆನ್ 3 ಚೈನ್ ಹಾಕಿ ಹಾಫ್ ಡಬಲ್ ಕ್ರೋಶ ಸ್ಪೇಸಲ್ಲಿ ಅದನ್ನು ಲಾಕ್ ಮಾಡಿ. ಅದಾದಮೇಲೆ ಅದೇ ಸ್ಪೇಸಲ್ಲಿನೇ ಹಾಫ್ ಡಬಲ್ ಕ್ರೋಶನ ಮಾಡಬೇಕು. ನೀಡಲ್ ಮೇಲೆ ದಾರ ತಗೊಂಡು ಥ್ರೆಡ್ ತೊಗೊಂಬಂದು ಲಾಕ್ ಮಾಡಬೇಕು. 3 ಚೈನ್ ಕೂಡ ಒಂದು ಮಾಡಬೇಕು. ಈ ಥರ ಆರ್ಚ್ ಫಾರ್ಮ್ ಆಗುತ್ತೆ. ದೆನ್ 1 2 3 ಥರ್ಡ್ ಡಬಲ್ ಕ್ರೋಶ ಮೇಲ್ಗಡೆ ಸ್ಪೇಸಲ್ಲಿ ಅದನ್ನು ಲಾಕ್ ಮಾಡಬೇಕು. ಅದನ್ನು ಲಾಕ್ ಮಾಡಿ ಇಲ್ಲಿಂದ ಡೈರೆಕ್ಟ್ ಫಸ್ಟು ಡಬಲ್ ಕ್ರೋಶ ಮೇಲ್ಗಡೆ ಗ್ಯಾಪ್ಗೆ, ಫಸ್ಟು ಡಬಲ್ ಕ್ರೋಶ ಇರುತ್ತೆ ಅಲ್ವಾ, ಆ ಡಬಲ್ ಕ್ರೋಶ ಮೇಲ್ಗಡೆ ಗ್ಯಾಪ್ಗೆ ಹಾಫ್ ಡಬಲ್ ಕ್ರೋಶನ ಮಾಡಬೇಕು. ನೀಡಲ್ ಮೇಲೆ ದಾರ ತಗೊಂಡು ಫಸ್ಟು ಡಬಲ್ ಕ್ರೋಶ ಮೇಲ್ಗಡೆ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 3 ಚೈನ್ನು ಒಂದು ಮಾಡಬೇಕು. ಇನ್ನೊಂದು ಟೈಮ್ ಹೇಳ್ತೀನಿ. ನೀಡಲ್ ಮೇಲೆ ದಾರ ತಗೊಳ್ಳಿ, ಮೇಲ್ಗಡೆ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 3 ಚೈನ್ಸ್ ಕೂಡ ಒಂದು ಮಾಡ್ತೀವಿ. ಇದು ಹಾಫ್ ಡಬಲ್ ಕ್ರೋಶ. ದೆನ್ 3 ಚೈನ್ ಹಾಕಿ ಆ ಹಾಫ್ ಡಬಲ್ ಕ್ರೋಶ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ ಅಗೈನ್ ನೀಡಲ್ ಮೇಲೆ ದಾರ ತಗೊಂಡು ಆ ಹಾಫ್ ಡಬಲ್ ಕ್ರೋಶ ಒಳಗಡೆ ಒಂದು ಹಾಫ್ ಡಬಲ್ ಕ್ರೋಶನ ಮಾಡಿ. ದೆನ್ ನೆಕ್ಸ್ಟು ಡಬಲ್ ಕ್ರೋಶ ಮೇಲ್ಗಡೆ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶ ಮಾಡಬೇಕು. ನೀಡಲ್ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 3 ಚೈನ್ಸ್ ಕೂಡ ಒಂದು ಮಾಡ್ತೀವಿ. ದೆನ್ ನೆಕ್ಸ್ಟು ಡಬಲ್ ಕ್ರೋಶ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶ ಮಾಡಿ ದೆನ್ 3 ಚೈನ್ಸ್ನ ಹಾಫ್ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಬೇಕು. ಅದೇ ಹಾಫ್ ಡಬಲ್ ಕ್ರೋಶ ಗ್ಯಾಪಲ್ಲಿ ಇನ್ನೊಂದು ಹಾಫ್ ಡಬಲ್ ಕ್ರೋಶನ ಮಾಡಬೇಕು. ನೀಡಲ್ ಮೇಲೆ ದಾರ ತಗೊಂಡು ಹಾಫ್ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 3 ಚೈನ್ ಕೂಡ ಒಂದು ಮಾಡ್ತೀವಿ. ಇದಾದಮೇಲೆ ನೆಕ್ಸ್ಟು
ಒಂದು ಹಾಫ್ ಡಬಲ್ ಕ್ರೋಶ ವಿತ್ ಪಿಕೋಸ್ ಆದಮೇಲೆ ಒಂದು ಹಾಫ್ ಡಬಲ್ ಕ್ರೋಶ ಮಾಡಬೇಕು. ಕಂಟಿನ್ಯೂಸ್ ಹಾಫ್ ಡಬಲ್ ಕ್ರೋಶ ವಿತ್ ಪಿಕೋಸ್ ಮಾಡಿದ್ರೆ ಕಂಜೆಸ್ಟೆಡ್ ಸ್ಪೇಸ್ ಆಗಿಬಿಡುತ್ತೆ, ಫೋಲ್ಡ್ ಆಗಿಬಿಡುತ್ತೆ ಆರ್ಚು. ಸೊ ದಟ್ ಒಂದು ಹಾಫ್ ಡಬಲ್ ಕ್ರೋಶ ವಿತ್ ಪಿಕೋಸ್, ದೆನ್ ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ತೀವಿ. ದೆನ್ ಹಾಫ್ ಡಬಲ್ ಕ್ರೋಶ ವಿತ್ ಪಿಕೋಸ್ ಮಾಡ್ತಿರೋದು. ಇವಾಗ 3 ಚೈನ್ನ ಹಾಕಿ ಲಾಕ್ ಮಾಡಿ ಅಗೇನ್ ನೀಡಲ್ ಮೇಲೆ ದಾರ ತೊಗೊಂಡು ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 3 ಚೈನ್ಸ್ ಕೂಡ ಒಂದು ಮಾಡಿ. ದೆನ್ ಇದಾದಮೇಲೆ 2 ಚೈನ್ ಗ್ಯಾಪ್ ಇತ್ತು ಅಲ್ವಾ, 2 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶನ ಮಾಡಬೇಕು. 3 ಟೈಮ್ಸ್ ಡಬಲ್ ಕ್ರೋಶ ಮಾಡಬೇಕು. ನೀಡಲ್ ಮೇಲೆ ದಾರ ತೊಗೊಳ್ಳಿ, 2 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಈ ಥರ ಟೋಟಲ್ 3 ಟೈಮ್ಸ್ ಹಾಕಿ, 3 ಟೈಮ್ಸ್ ಹಾಕಿದ್ಮೇಲೆ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಒಂದು 2 mm ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. 2 mm ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳಿ. ದೆನ್ ಇದಾದಮೇಲೆ ಅಗೈನ್ 3 ಟೈಮ್ಸ್ ಡಬಲ್ ಕ್ರೋಶನ ಮಾಡಿ ಅದೇ 2 ಚೈನ್ ಗ್ಯಾಪಲ್ಲಿ ಇನ್ನೂ 3 ಟೈಮ್ಸ್ ಡಬಲ್ ಕ್ರೋಶನ ಮಾಡಬೇಕು. ಟೋಟಲ್ 6 ಡಬಲ್ ಕ್ರೋಶ. 3 ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡ್ ಆ್ಯಡ್ ಮಾಡಿ ಅಗೈನ್ 3 ಡಬಲ್ ಕ್ರೋಶನ ಮಾಡ್ತೀವಿ. ಈ ಥರ ಡಬಲ್ ಕ್ರೋಶನ ಮಾಡಿ ನೀಡಲ್ ಮೇಲೆ ದಾರ ತೊಗೊಂಡು 2 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇದಾದಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶ ಮೇಲ್ಗಡೆ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶನ ಮಾಡಬೇಕು. ನೀಡಲ್ ಮೇಲೆ ದಾರ ತೊಗೊಳ್ಳಿ, ಆರ್ಚ್ ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 3 ಚೈನ್ನ ಕೂಡ ಒಂದು ಮಾಡ್ತೀವಿ. ದೆನ್ ಇದಾದಮೇಲೆ 3 ಚೈನ್ ಹಾಕಿ ಅದೇ ಹಾಫ್ ಡಬಲ್ ಕ್ರೋಶಗೆ ಪೀಕೋ ಮಾಡ್ತೀವಿ. ಹಾಫ್ ಡಬಲ್ ಕ್ರೋಶಗೆ ಅದನ್ನು ಲಾಕ್ ಮಾಡ್ತೀವಿ. ದೆನ್ ಪೀಕೋ ಫಾರ್ಮ್ ಆದಮೇಲೆ ಇನ್ನೊಂದು ಹಾಫ್ ಡಬಲ್ ಕ್ರೋಶ ಅದೇ ಪೀಕೋ ಜಾಗದಲ್ಲೇ ಮಾಡಬೇಕು. ಹಾಫ್ ಡಬಲ್ ಕ್ರೋಶ ಆದಮೇಲೆ ಅದು ಕಂಪ್ಲೀಟ್ ಆಯಿತು ಅಂತ. ದೆನ್ ನೆಕ್ಸ್ಟು ಡಬಲ್ ಕ್ರೋಶಗೆ ಹಾಫ್ ಡಬಲ್ ಕ್ರೋಶನ ಮಾಡ್ತೀವಿ. ಒಂದು ಹಾಫ್ ಡಬಲ್ ಕ್ರೋಶ ವಿತ್ ಪೀಕೋ, ದೆನ್ ಒಂದು ಹಾಫ್ ಡಬಲ್ ಕ್ರೋಶ. ದೆನ್ ನೆಕ್ಸ್ಟು ಡಬಲ್ ಕ್ರೋಶ ಗ್ಯಾಪ್ಗೆ ಹಾಫ್ ಡಬಲ್ ಕ್ರೋಶ ಮಾಡ್ತೀವಿ. ಹಾಫ್ ಡಬಲ್ ಕ್ರೋಶ ಆದಮೇಲೆ 3 ಚೈನ್ಸ್ ಆದಮೇಲೆ ಹಾಫ್ ಡಬಲ್ ಕ್ರೋಶ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಬೇಕು. ಅದಾದಮೇಲೆ ಅದೇ ಪೀಕೋ ಗ್ಯಾಪಲ್ಲೇ ಇನ್ನೊಂದು ಹಾಫ್ ಡಬಲ್ ಕ್ರೋಶನ ಮಾಡಬೇಕು. ಹಾಫ್ ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟು ಡಬಲ್ ಕ್ರೋಶ ಗ್ಯಾಪಲ್ಲಿ ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ತೀವಿ. ನೆಕ್ಸ್ಟು ಡಬಲ್ ಕ್ರೋಶ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶ ಮಾಡಿದ್ದಾದಮೇಲೆ ಲಾಸ್ಟು ಡಬಲ್ ಕ್ರೋಶ ಮೇಲ್ಗಡೆ ಹಾಫ್ ಡಬಲ್ ಕ್ರೋಶ ಮಾಡಬೇಕು. ದೆನ್ 3 ಚೈನ್ಸ್ನ ಹಾಕಿ ಆ ಹಾಫ್ ಡಬಲ್ ಕ್ರೋಶ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ, ದೆನ್ ಅದೇ ಪೀಕೋ ಮಾಡಿರೋ ಗ್ಯಾಪಲ್ಲಿನೇ ಇನ್ನೊಂದು ಹಾಫ್ ಡಬಲ್ ಕ್ರೋಶನ ಮಾಡಬೇಕು. 3 ಚೈನ್ಸ್ ಕೂಡ ಒಂದು ಮಾಡ್ತೀವಿ. ಹೀಗೆ ಟೋಟಲ್ ಸೆಕೆಂಡ್ ಆರ್ಚ್ ಕೂಡ ಕಂಪ್ಲೀಟ್ ಆಯಿತು. 1 2 3 ಥರ್ಡ್ ಡಬಲ್ ಕ್ರೋಶ ಮೇಲ್ಗಡೆ ಗ್ಯಾಪ್ಗೆ ಇದನ್ನು ಲಾಕ್ ಮಾಡ್ತೀವಿ. ಈ ಥರ ಲಾಕ್ ಮಾಡ್ತೀವಿ. ಈ ಥರ ಆರ್ಚ್ ಫಾರ್ಮ್ ಆಗುತ್ತೆ. ನೆಕ್ಸ್ಟು ಡಬಲ್ ಕ್ರೋಶ ಗ್ಯಾಪ್ ಇರುತ್ತೆ ಅಲ್ವ ಮೇಲ್ಗಡೆ, ಆ ಗ್ಯಾಪ್ಗೆ ಡೈರೆಕ್ಟು ಹಾಫ್ ಡಬಲ್ ಕ್ರೋಶನ ಮಾಡ್ತೀವಿ. ಈ ಥರ ಹಾಫ್ ಡಬಲ್ ಕ್ರೋಶ ಅಂದರೆ 2 ಚೈನ್ನ ಒಂದು ಮಾಡಿ ಇನ್ನೆರಡು ಚೈನ್ನ ಒಂದು ಮಾಡ್ತಿದ್ವಿ ಅಲ್ವಾ, ಇಲ್ಲಿ ಡೈರೆಕ್ಟು 3 ಚೈನ್ ಏನಿರುತ್ತೆ 3 ಚೈನು ಡೈರೆಕ್ಟು 3 ಚೈನ್ ಒಳಗಿಂದ ಒಂದು ಥ್ರೆಡ್ನ ತೊಗೊತೀವಿ. ಅದಾದಮೇಲೆ ಪೀಕೋ ಫಾರ್ಮ್ ಮಾಡ್ತೀವಿ. ಹಾಫ್ ಡಬಲ್ ಕ್ರೋಶ ಇನ್ ದ ಸೆನ್ಸ್ ಡೈರೆಕ್ಟು ಅಂದರೆ ನೀಡಲ್ ಮೇಲೆ ದಾರ ತೊಗೊಂಡು ಹೋಗಿ ಥ್ರೆಡ್ ತೊಗೊಂಡು ಬಂದಮೇಲೆ ಡೈರೆಕ್ಟು 3 ಚೈನಲ್ಲೂ ಒಂದು ಥ್ರೆಡ್ನ ತೆಗಿತೀವಿ. ಆರ್ಚ್ ಫಾರ್ಮ್ ಆದಮೇಲೆ ಈ ಥರ ಕಾಣಿಸುತ್ತೆ. ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಆರ್ಚು ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ. 2 ಸ್ಟೆಪ್ಪಲ್ಲಿ ಮಾಡೋ ಬ್ರೈಡಲ್ ಡಿಸೈನು. ಕೆಲವೊಬ್ಬರು ಕುಚ್ಚೆಲ್ಲ ಇಷ್ಟಪಡಲ್ಲ, ಅವರು ಈ ಡಿಸೈನ್ನ ಟ್ರೈ ಮಾಡ್ಬೋದು. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಅಂದರೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಬೇಕಂದರೆ ಅಲ್ಲಿ 7 ಡಬಲ್ ಕ್ರೋಶ ಮಾಡಿರ್ತೀವಲ್ಲ, ಅಲ್ಲಿ ಮಧ್ಯ ಒಂದು ಬೀಡ್ ಕೂಡ ಆ್ಯಡ್ ಮಾಡ್ಕೊಬೋದು. ಥ್ಯಾಂಕ್ ಯು ಸೋ ಮಚ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ.